ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಯಾರ್ಯಾರು KCET ಮತ್ತು ಕಾಮಿಡ್ಕೆ ಅಥವಾ ಓನ್ಲಿ ಕಾಮಿಡ್ಕೆ ಎರಡನ್ನೂ ಅಟೆಂಡ್ ಮಾಡ್ತಿದ್ದವ್ರಿಗೆ ವಿಡಿಯೋ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಕಾಮಿಡ್ಕೆ ಅಟೆಂಡ್ ಮಾಡ್ತಿದ್ದವ್ರಿಗೆ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಸೊ ನೋಡಿ ಸ್ಟೂಡೆಂಟ್ಸ್, ನಿಮಗೆ ಏನಾಗುತ್ತೆ ಅಂತ ಕೇಳಿದರೆ, ಅಕಾರ್ಡಿಂಗ್ ಟು ಅಂದರೆ ಒಂದು ನ್ಯೂಸ್ ಇದರಲ್ಲಿ ಬಂದ ಪ್ರಕಾರ ಆ್ಯಂಡ್ ಪ್ರಸನ್ನ ಕುಮಾರ್ ಸರ್ ಹೇಳಿದ ಪ್ರಕಾರ ಫಸ್ಟ್ ನಿಮಗೆ KCET ರಿಸಲ್ಟ್ ಫಸ್ಟ್ ಬರುತ್ತೆ, ಕಾಮಿಡ್ಕೆ ರಿಸಲ್ಟ್ ನೆಕ್ಸ್ಟ್ ಬರುತ್ತೆ, ಆಯಿತಾ. ಸೊ ಕೆಲವೊಂದು ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾ ಇದ್ದೀರಿ, ಇವಾಗ ಕಾಮಿಡ್ಕೆನೂ ಅಟೆಂಡ್ ಮಾಡಿದ್ದೀರಾ, KCETನೂ ಅಟೆಂಡ್ ಮಾಡಿದ್ದೀರಾ. ಸರ್ ನಾನು ಯಾವುದು ಥ್ರೂ ಹೋದರೆ ಒಳ್ಳೇದಾಗುತ್ತೆ, ನನಗೆ ಯಾವುದನ್ನು ಡಿಸೈಡ್ ಮಾಡೋದು ಅಂತೇಳೋ ಡೌಟ್ ಇರುತ್ತೆ, ಆಯಿತಾ. ಆ್ಯಂಡ್ ಒನ್ ಮೋರ್ ಥಿಂಗ್ ಸ್ಟೂಡೆಂಟ್ಸ್, ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ಕಾಮಿಡ್ಕೆ ಬರೆದಿಟ್ಕೊಳ್ಳಿ ಬ್ಯಾಕಪ್ ಪ್ಲಾನ್ ಆಗುತ್ತೆ ಅಂತ. ಯಾಕೆ ಕೇಳಿದರೆ ನೋಡಿ, ಇಂಜಿನಿಯರಿಂಗ್ ವೇಕೆಂಟ್ ಸೀಟ್ಸ್ ಆಫ್ಟರ್ ರೌಂಡ್ 3, ಕಾಮಿಡ್ಕೆಲಿ 3 ರೌಂಡ್ಸ್ ಇರುತ್ತೆ, ರೌಂಡ್ 1, ರೌಂಡ್ 2, ರೌಂಡ್ 3. ರೌಂಡ್ 1ನಲ್ಲಿ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳಿಗೆ ಸಪ್ರೇಟಾಗಿ ಕಾಲೇಜ್ ಅಲಾಟ್ ಆಗುತ್ತೆ ಆ್ಯಂಡ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ ಸಪ್ರೇಟಾಗಿ ಕಾಲೇಜ್ ಅಲಾಟ್ ಆಗುತ್ತೆ. ಅಂದರೆ ಅಲ್ಲಿ 2 ರಿಸರ್ವೇಷನ್ಸ್ ಇದೆ, ಒಂದು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಆ್ಯಂಡ್ ಜನರಲ್ ಮೆರಿಟ್, ಆಯಿತಾ. ಸೆಕೆಂಡ್ ರೌಂಡಲ್ಲಿ 2 ಫೇಸಸ್ ಇರುತ್ತೆ, ಒಂದು ಫೇಸ್ 1 ಬಂದುಬಿಟ್ಟು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳಿಗೆ, ಫೇಸ್ 2 ಬಂದುಬಿಟ್ಟು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ. ಅದಾದ ನಂತರ ಥರ್ಡ್ ರೌಂಡಲ್ಲಿ ನೀವು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳಾಗಿ ಥರ್ಡ್ ರೌಂಡಿಗೆ ಹೋದರೆ ನಿಮ್ಮನ್ನು ಕನ್ಸಿಡರ್ ಮಾಡೋದು ಜನರಲ್ ಮೆರಿಟ್ ಆಗಿಯೇ, ಆಯಿತಾ. ಸೊ ಅಲ್ಲೂ ಕೂಡ 3 ರೌಂಡ್ಸ್ ಇರುತ್ತೆ, ಓಕೆ. ಇದಿಷ್ಟು ಗೊತ್ತಿರಲಿ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಕೇಳಿದರೆ, ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳು ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಕೇಳಿದರೆ, ಈಗ ನೋಡಿ ನೀವು ಕಟ್ ಆಫನ್ನು ನೋಡಿದರೆ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗೆ ಜನರಲ್ ಮೆರಿಟ್ಗಿಂತ ಯಾವತ್ತೂ ಜಾಸ್ತಿನೇ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗೆ ಒಂದು ಕಾಲೇಜಲ್ಲಿ 80,000 ಇದ್ದರೆ, 80,000 ಕಟ್ ಆಫ್ ನಿಂತಿದ್ರೆ ಒಂದು ಕಾಲೇಜಲ್ಲಿ, ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ ಅದು 60,000 ಇರುತ್ತೆ. ನೀವು ಥರ್ಡ್ ರೌಂಡಿಗೆ ಹೋದಾಗ ನಿಮ್ಮನ್ನು 80,000 ಅವರಿಗೆ ಆಲ್ರೆಡಿ ಕಟ್ ಆಫ್ ನಿಂತಿದೆ, ನಿಮ್ಮನ್ನು ಜನರಲ್ ಮೆರಿಟ್ ಕನ್ಸಿಡರ್ ಮಾಡಿದಾಗ ನಿಮ್ಮ ಕಟ್ ಆಫ್ ಜಾಸ್ತಿ ಆಗೋದು ತುಂಬ ಕಡಿಮೆ, ತುಂಬ ರೇರ್. ಯಾಕಂದರೆ ನಿಮ್ಮನ್ನು ಜನರಲ್ ಮೆರಿಟಲ್ಲಿ ಕನ್ಸಿಡರ್ ಮಾಡ್ತಾರೆ, ಆಯಿತಾ. ಸೊ ಅಲ್ಲೂ ಕೂಡ 3 ರೌಂಡ್ಸ್ ಇರುತ್ತೆ, ಇದೊಂದು ಗೊತ್ತಿರಲಿ. ಆ್ಯಂಡ್ ಈ ವರ್ಷ ಏನಾಗ್ತಾ ಇದೆ, KCET ರಿಸಲ್ಟ್ ಬಂದಾದ ಮೇಲೆ ಕಾಮಿಡ್ಕೆ ಫಸ್ಟ್ ರೌಂಡ್ ರಿಸಲ್ಟ್ ಬರೋದು. ಸರ್ ಅಲ್ಲಿಗೆ ನಾನು ಡಿಸಿಷನ್ ತಗೊಳ್ಬೋದಾ? ಕಾಮಿಡ್ಕೆಯಲ್ಲಿ ಏನಾಗುತ್ತೆ ಕೇಳಿದರೆ, ನೀವು ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡಿಗೆ ಹೋಗಬೇಕಂದ್ರೆ ನೀವು ಕಂಪಲ್ಸರಿ ಫೀಸ್ ಕಟ್ಟಲೇಬೇಕು, ಅರ್ಥ ಆಯ್ತಾ. KCETಯಲ್ಲಿ ಹಾಗಲ್ಲ, ಚಾಯ್ಸ್ 1 ತೊಗೊಂಡ್ರೆ ಫೀಸ್ ಕಟ್ಟಬೇಕು ರೌಂಡ್ 1ನಲ್ಲಿ, ರೌಂಡ್ 2ಅಲ್ಲಿ ಚಾಯ್ಸ್ 1 ಮತ್ತು ಚಾಯ್ಸ್ 2 ತೊಗೊಂಡ್ರೆ ರೌಂಡ್ 3 ಹೋಗುವಾಗ ಚಾಯ್ಸ್ 1 ಚಾಯ್ಸ್ 2 ಮಾಡಿದವ್ರು ಫೀಸ್ ಕಟ್ಟಬೇಕು. ಅದೇ ನಿಮಗೆ ಕಾಮಿಡ್ಕೆಯಲ್ಲಾದರೆ ರೌಂಡ್ 1ನಲ್ಲೇ ನೀವು ಫೀಸ್ ಕಟ್ಟಿನೇ ಸೆಕೆಂಡ್ ರೌಂಡಿಗೆ ಹೋಗಬೇಕು. ಹಾಗಂತ ಅವರು ನಿಮಗೆ ಸರ್ ರಿಫಂಡ್ ಆಗೋದಿಲ್ವಾ? ರಿಫಂಡ್ ಕೊಡ್ತಾರೆ, ಓಕೆ. ಸೊ ಅದ್ರ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಇದ್ದರೆ, ಸರ್ ನಾನು KCET ಥ್ರೂ ಹೋಗೋದು ಒಳ್ಳೇದಾ, ಕಾಮಿಡ್ಕೆ ಥ್ರೂ ಹೋಗೋದು ಒಳ್ಳೇದಂತ ಇದ್ದರೆ ನಮ್ಮ ಕೌನ್ಸಿಲಿಂಗ್ ಗ್ರೂಪ್ಗೆ ಜಾಯ್ನ್ ಆಗಿ ನಾನು ಅದನ್ನು ಗೈಡೆನ್ಸ್ ಮಾಡ್ತೇನೆ. ನಿಮಗೆ 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ನಿಮಗೆ ರಿಸಲ್ಟ್ ಬಂದಾದ ನಂತರ ನಿಮಗೆ ರ್ಯಾಂಕಿನ ಬೇಸಿಸ್ ಮೇಲೆ ನಿಮ್ಮ ಕಾಮಿಡ್ಕೆಯಲ್ಲಿ ಒಳ್ಳೆ ಕಾಲೇಜ್ ಸಿಗುತ್ತಾ, KCETಲ್ಲಿ ಒಳ್ಳೆ ಕಾಲೇಜ್ ಸಿಗುತ್ತಾ, ನೀವು ಕಾಮಿಡ್ಕೆಯಲ್ಲಿ ನೆಕ್ಸ್ಟ್ ರೌಂಡಿಗೆ ಹೋಗಬೇಕಾ ಬೇಡವಾ, ಯಾವುದನ್ನು ಡ್ರಾಪ್ ಮಾಡಬೇಕು, ಅದು ಕಂಪ್ಲೀಟ್ ಗೈಡೆನ್ಸ್ ನಮ್ಮ ಕೌನ್ಸಿಲಿಂಗ್ ಗ್ರೂಪಲ್ಲಿ ನಾನು ಕೊಡ್ತೇನೆ, ಆಯಿತಾ. ನೀವು ಜಾಯ್ನ್ ಆದರೆ ಪೇಯ್ಡ್ ಕೌನ್ಸಿಲಿಂಗ್ ಜಾಯ್ನ್ ಆದರೆ, ಆಯಿತಾ. ಸೊ ಅದಕ್ಕಿಂತ ಮುಂಚೆ ನಾನು ಎಲ್ಲ ಕಾಮಿಡ್ಕೆ ಬರೆದ ಸ್ಟೂಡೆಂಟ್ಸ್ಗಳಿಗೆ ಹೇಳೋದು, ಈಗ ಎಲ್ಲ ಕಾಲೇಜಿಂದ ನಿಮ್ಗೆ ಕಾಲ್ಸ್ ಬರ್ತಾ ಇರುತ್ತೆ, ಏನು ಸೀಟ್ಸ್ ಫಿಲ್ ಆಗುತ್ತೆ, ಮ್ಯಾನೇಜ್ಮೆಂಟ್ ಸೇರ್ಕೊಳ್ಳಿ, ಬುಕ್ ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ ಅಂತ. KCETಯಲ್ಲೂ ಕೂಡ ಸ್ಟೂಡೆಂಟ್ಸ್ ಈ ವರ್ಷ ಸೀಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ, ಕಾಮಿಡ್ಕೆಯಲ್ಲೂ ಸೀಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಒಂದು ಕಾಲೇಜಲ್ಲಿ ಸೀಟ್ಸನ್ನು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅಂದರೆ ಮೀನಿಂಗ್ ಅದರಲ್ಲಿ ಇಂತಿಷ್ಟು ಪರ್ಸೆಂಟೇಜ್ KCETಗೆ ಹೋಗಬೇಕು, ಇಂತಿಷ್ಟು ಪರ್ಸೆಂಟೇಜ್ ಕಾಮಿಡ್ಕೆಗೆ ಹೋಗಬೇಕು, ಇಂತಿಷ್ಟು ಪರ್ಸೆಂಟೇಜ್ ಮ್ಯಾನೇಜ್ಮೆಂಟಿಗೆ ಹೋಗುತ್ತೆ. ಅಂದರೆ ಇಲ್ಲೂ ನೋಡಿ, ಲಾಸ್ಟ್ ಇಯರ್ 2024 ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಅಂದರೆ ಟಾಪ್ 35 ಆರಾಮ್ ಇಡಬಹುದು, ಅದು ಟಾಪ್ 30 ಒಳಗಡೆ ಇಡ್ಬೋದು, ನೋ ಪ್ರಾಬ್ಲಮ್. ಅಲ್ಲಿ ನೋಡಿ, ಏರೋನಾಟಿಕಲ್ ಇಂಜಿನಿಯರಿಂಗ್ 17 ಸೀಟ್ಸ್ ಉಳಿದಿತ್ತು ಆಫ್ಟರ್ ಆಲ್ ರೌಂಡ್ಸ್ ಆಫ್ ಕೌನ್ಸಿಲಿಂಗ್, ಆಯಿತಾ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷೀನ್ ಲರ್ನಿಂಗ್ 7 ಸೀಟ್ಸ್ ಉಳಿದಿತ್ತು, ಬಯೋಟೆಕ್ನಾಲಜಿ 15 ಸೀಟ್ಸ್ ಉಳಿದಿತ್ತು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ 3 ಸೀಟ್ಸ್ಗಳು ಉಳಿದಿತ್ತು, ಡೇಟಾ ಸೈನ್ಸ್, ಹಾಗೆ ಕಂಪ್ಯೂಟರ್ ಸೈನ್ಸ್ ಸೀಟ್ಸ್ ಉಳಿದಿಲ್ಲ, ಆಯಿತಾ. ಹೀಗೆ ನೀವು ನೋಡ್ತಾ ಬಂದರೆ ಈ PDF-ಅನ್ನು ನಮ್ಮ ಗ್ರೂಪಲ್ಲಿ ಹಾಕ್ತೇನೆ, ನಮ್ಮ ಕೌನ್ಸಿಲಿಂಗ್ ಗ್ರೂಪಲ್ಲಿ. ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೋಡಿ ಎಷ್ಟು ಸೀಟ್ಸ್ಗಳು ಉಳಿದಿದೆ ನೋಡಿ, ಟಾಪ್ 22 ಅಂದರೆ ಟಾಪ್ 25 ಕಾಲೇಜ್ವರೆಗೆ ಕೋರ್ ಕಂಪ್ಯೂಟರ್ ಸೈನ್ಸ್ ಸೀಟ್ಸ್ಗಳು ಉಳಿದಿಲ್ಲ. ಈಗ RV, BMSC, ರಾಮಯ್ಯ, ಜೆ ಚಾಮರಾಜೇಂದ್ರ, BIT, ನೆಕ್ಸ್ಟ್ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇಂಥ ಕಾಲೇಜ್ಗಳಲ್ಲಿ ಉಳಿದಿಲ್ಲ. ಬಟ್ ಟಾಪ್ 25ನ ನಂತರ ಕಾಲೇಜ್ಗಳಲ್ಲಿ ಏನಾಗಿತ್ತು, ಸೀಟ್ಸ್ಗಳು ತುಂಬ ಉಳಿದಿತ್ತು, ದಟ್ಟು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್. ಇಲ್ಲಿ ನೋಡಿ ನಿಮಗೆ ಈಗ AMC ಇಂಜಿನಿಯರಿಂಗ್ ಕಾಲೇಜ್, AMCಯಲ್ಲಿ ನೋಡಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡೇಟಾ ಸೈನ್ಸ್ 20 ಸೀಟ್ಸ್ಗಳು ಉಳಿದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷೀನ್ ಲರ್ನಿಂಗ್ 31 ಸೀಟ್ಸ್ಗಳು ಉಳಿದಿತ್ತು, ISC 17 ಸೀಟ್ಸ್ಗಳು ಉಳಿದಿತ್ತು. ಅಂದರೆ ನಾನು ನಿಮ್ಗೆ ಹೇಳೋದವ್ರು ಯಾರು ಏನು ಸೀಟ್ಸ್ಗಳು ಇರೋದಿಲ್ಲ, ಬುಕ್ ಮಾಡ್ಕೊಳ್ಳಿ, ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗಿ, ಇಷ್ಟು ಸೀಟ್ಗಳು ಉಳಿದಿತ್ತು. ಇದನ್ನು ಏನು ಮಾಡಿದ್ರು ಕಳೆದ ಲಾಸ್ಟ್ ಟೈಮ್ ಕಾಮಿಡ್ಕೆ 3 ರೌಂಡ್ಸ್ ಫಸ್ಟೇ ಆಗಿತ್ತು. ಬಿಕಾಸ್ KCET ರಿಸಲ್ಟ್ಗಳು ಲೇಟ್ ಬಂದಿರಲಿಕ್ಕೆ ಹೋಗಿ ಕಾಮಿಡ್ಕೆ 3 ರೌಂಡ್ಸ್ ಫಸ್ಟೇ ಆಗಿತ್ತು. ಈ ಉಳಿದಿರೋ ಸೀಟಿನವ್ರು ಏನು ಮಾಡ್ತಾರೆ, ಏನು ಮಾಡಬೇಕು ಹೇಳಿ, ಒಂದೇ ಇದನ್ನು ಮ್ಯಾನೇಜ್ಮೆಂಟ್ ಸೀಟಾಗಿ ಕನ್ವರ್ಟ್ ಮಾಡಬೇಕು, ಇಲ್ಲ ಇಂತಿಷ್ಟು ಸೀಟ್ಗಳನ್ನು CETಗೆ ಕೊಡಲೇಬೇಕು, ಕರೆಕ್ಟಾ.
ಸೊ ಸಿ ಇ ಟಿಗೆ ಕೊಟ್ಟಾಗ ಸಿ ಇ ಟಿಗೆ ನಿಮಗೆ ಸೆಕೆಂಡ್ ರೌಂಡಲ್ಲೋ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಅದು ಹ್ಯಾಂಡ್ ಓವರ್ ಆಗುತ್ತೆ. ಆವಾಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮಗೆ ಈ ಸೀಟ್ಗಳು ಸಿಗ್ಬೋದಲ್ಲ. ಎಕ್ಸ್ಟೆಂಡೆಡ್ ರೌಂಡ್ ಸ್ವಲ್ಪ ಲೇಟ್ ಆಗುತ್ತೆ, ಅಲ್ಲೂ ಕೂಡ ಡ್ರಾಬ್ಯಾಕ್ಸ್ ಇದೆ. ಡ್ರಾಬ್ಯಾಕ್ಸ್ ಏನಂತ ಹೇಳಿದ್ರೆ, ಒಂದು ಲೇಟ್ ಆಗುತ್ತೆ ನಿಮಗೆ, ಫ್ಯೂ ಕ್ಲಾಸಸ್ಗಳು ಮಿಸ್ ಆಗ್ಬೋದು, ಒಂದು 10 to 15 ಡೇಸು. ಅದು ಡಿಪೆಂಡ್ ಆಗಿರುತ್ತೆ. ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಯಾವತ್ತು ಅವರಿಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳ್ತಾರೆ ಆವಾಗ ಸ್ಟಾರ್ಟ್ ಮಾಡಲೇಬೇಕು. ಇನ್ ಕೇಸ್ ಅಷ್ಟರೊಳಗಡೆ ಕೌನ್ಸಿಲಿಂಗ್ ಮುಗಿಯೋದಾದರೆ ನಿಮ್ಮ 3 ರೌಂಡ್ಸು ಅಟೆಂಡ್ ಮಾಡ್ಬೋದಲ್ಲ. ಒಂದು ಡ್ರಾಬ್ಯಾಕ್ ಏನಂತ ಕೇಳಿದರೆ, ಮಿಸ್ ಆದರೆ ಕ್ಲಾಸ್ ಮಿಸ್ ಆಗ್ಬೋದು ಒಂದು 10 to 15 ಡೇಸ್. ಸೆಕೆಂಡ್ ಒನ್ ಏನಂತ ಕೇಳಿದರೆ, ನಿಮಗೆ ಹಾಸ್ಟೆಲ್ಲು, ಯಾರು ಹಾಸ್ಟೆಲಿಗೆ ಸೇರಬೇಕು ಅಂದ್ಕೊಳ್ತೀರಾ, ಕೆಲವೊಂದು ಕಾಲೇಜಲ್ಲಿ ಹಾಸ್ಟೆಲ್ ಫಿಲ್ ಆಗುತ್ತೆ. ಇವೆರಡು ಪ್ರಾಬ್ಲಮ್ ಬಿಟ್ಟರೆ ನಿಮಗೆ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗಿ ಏನೂ ಲಾಸ್ ಇಲ್ಲ, ಆಯಿತಾ. ಸೊ ಈ ಸೀಟ್ಸ್ಗಳನ್ನು ಕೂಡ ಅವ್ರು ಇಲ್ಲಿ ಕೊಡ್ತಾರೆ, ಕೆಇಗೆ ಇದು ಮಾಡ್ತಾರೆ, ಸರೆಂಡರ್ ಮಾಡ್ತಾರೆ. ಕೆಲವೊಂದು ಸೀಟ್ಗಳನ್ನು ಮ್ಯಾನೇಜ್ಮೆಂಟಾಗಿ ಕನ್ವರ್ಟ್ ಮಾಡ್ಬೋದು ಅವರು, ಕೆಲವೊಂದು ಸೀಟ್ಗಳನ್ನು ಕೆಇಗೆ ಸರೆಂಡರ್ ಮಾಡ್ತಾರೆ. ಆವಾಗ KCET ಥ್ರೂಗಳು ಸೀಟ್ಸ್ ಇನ್ಕ್ರೀಸ್ ಆಗುತ್ತೆ ಅಲ್ವಾ. ಯಾರಿಗೆ ಏನು ಹೇಳ್ತಾರೆ, ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಲ್ಲ. ಅವ್ರು ಸುಮ್ಮನೆ ಆ ಸೀಟ್ಸ್ಗಳನ್ನು ವೇಸ್ಟ್ ಮಾಡೋ ಬದಲು KCETಗೆ ಕೊಟ್ಟರೆ ಅಟ್ಲೀಸ್ಟ್ ಅದ್ರ ಥ್ರೂ ಆದರೂ ಫಿಲ್ ಆಗುತ್ತಲ್ಲ, ಅವ್ರು ಅದಕ್ಕೆ ಕೊಡ್ತಾರೆ. ಯಾಕೆ ನೀವು ಮ್ಯಾನೇಜ್ಮೆಂಟಿಗೆ ಹರಿ ಮಾಡ್ತಾ ಇದ್ದೀರಾ, ಯಾಕೆ ಲೇಟ್ ಇದು ಮಾಡ್ತೀರಿ? ಈ ವರ್ಷ ಅದು ಆಲ್ರೆಡಿ ಹೇಳಿದ್ದಾರೆ ಪ್ರಸನ್ನ ಕುಮಾರ್ ಸರ್ ಅವರು, ಮೋರ್ ದೆನ್ 100 ಕಾಲೇಜಲ್ಲಿ ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ ಅಂತ, ದಟ್ ಟು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಪ್ಲಸ್ 6 ನ್ಯೂ ಕಾಲೇಜಸ್ಗಳು ಕೂಡ ಸ್ಟಾರ್ಟ್ ಆಗಿದೆ, ಆಯಿತಾ. ಸೊ ನಿಮ್ಗೆ ಇಂಜಿನಿಯರಿಂಗ್ ಮಾಡಬೇಕು ಅಂತಿದ್ರೆ ಅಪಾರ್ಚುನಿಟಿ ಇದೆ, ಬಟ್ ಯು ನೀಡ್ ಟು ವೆಯ್ಟ್ ಅಷ್ಟೇ. ಫಸ್ಟ್ ರೌಂಡಲ್ಲಿ ನಾನು ಇವಾಗಲೇ ಹೇಳ್ತಾ ಇದ್ದರೆ 1 ಲಕ್ಷದ ಮೇಲಿದ್ದವರಿಗೆ, ದಟ್ ಟು ಫಾರ್ ಜನರಲ್ ಮೆರಿಟ್ OBC ಕ್ಯಾಟಗರಿ ಅವರಿಗೆ ಫಸ್ಟ್ ರೌಂಡಲ್ಲಿ ಸಿಗದೇ ಇರ್ಬೋದು. SC ST ಕ್ಯಾಟಗರಿ ಸಿಗ್ಬೋದು, ಬಟ್ ಸೆಕೆಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ಸಿಗುತ್ತೆ. 1 lakh ಎಬೋ ಇದ್ರೂ ಕೂಡ ಸಿಗುತ್ತೆ. ಯು ನೀಡ್ ಟು ವೆಯ್ಟ್ ಅಷ್ಟೇ. ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ, ಜಾಸ್ತಿ ಟೆನ್ಷನ್ ತೊಗೊಳ್ಳಿಕ್ಕೆ ಹೋಗಬೇಡಿ. ಮತ್ತು ಯಾರ್ಯಾರು KCET ಮತ್ತು ಕಾಮಿಡ್ಗೆ ಎರಡೂ ಅಟೆಂಡ್ ಮಾಡ್ತಾ ಇದ್ದೀರಾ, ಆಪ್ಷನ್ ಎಂಟ್ರಿ ಮಾಡುವಾಗ ದಯವಿಟ್ಟು ಬಿ ಕೇರ್ಫುಲ್. ಯಾಕೆ ಕೇಳಿದರೆ, ನೀವು ಫಸ್ಟ್ ರೌಂಡಲ್ಲಿ ನಿಮ್ಮ ಸೀಟ್ ಸಿಗಲಿಲ್ಲ ಅಂತ ಅಂದ್ಕೊಳ್ಳಿ, ಆಯಿತು, ಬೈ ಡಿಫಾಲ್ಟ್ KCET ನಾನು ಹೇಳ್ತಾ ಇರೋದು ಸೆಕೆಂಡ್ ರೌಂಡಿಗೆ ಹೋಗುತ್ತೆ. ಆಚೆಗಡೆ ಏನಾಗುತ್ತೆ, ನಿಮಗೆ ಕಾಮಿಡ್ಗೆ ರಿಸಲ್ಟ್ ಬರುತ್ತೆ, ಅಲ್ಲೊಂದು ಏನು ಸೀಟ್ ಸಿಗುತ್ತೆ. ಆವಾಗ ನೀವೇನು ಮಾಡ್ತೀರಾ, ಕಾಮಿಡ್ಗೆ ಫಸ್ಟ್ ರೌಂಡಲ್ಲಿ ಸೀಟ್ ಬಂತು, ನಾನು ಸೆಕೆಂಡ್ ರೌಂಡಿಗೆ ಹೋಗ್ತೇನೆ, ಇನ್ನೂ ಬೆಟರ್ ಕಾಲೇಜ್ ಸಿಗುತ್ತಾ ನೋಡೋಣ, ಸೆಕೆಂಡ್ ರೌಂಡಿಗೆ ಹೋಗ್ತೀರಾ. ಇಲ್ಲಿ ಏನು ಮಾಡ್ತೀರಾ ಕೇಳಿದರೆ, ಈಗ ಇಲ್ಲೂ KCETಯಲ್ಲೂ ಸೆಕೆಂಡ್ ರೌಂಡಿಗೆ ಹೋಗಿರ್ತೀರಾ, ಇಲ್ಲೂ KCETಯಲ್ಲಿ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗದೇ ಇದ್ದರೆ ಬೈ ಡಿಫಾಲ್ಟ್ ಥರ್ಡ್ ರೌಂಡಿಗೆ ಹೋಗುತ್ತೆ. ಆವಾಗ ನೆನಪಿಟ್ಕೊಳ್ಳಿ, ನಿಮ್ಗೆ ಇಲ್ಲಿ ಆಪ್ಷನ್ ಇರೋದಿಲ್ಲ. ಥರ್ಡ್ ರೌಂಡಿಗೆ ಹೋದರೆ KCETಯಲ್ಲಿ ನೀವು ಥರ್ಡ್ ರೌಂಡಿಗೆ ಹೋದ್ರಿ, ಈಗ ಓಕೆ, ಈಗ KCETಯಲ್ಲಿ ನಿಮಗೆ ಥರ್ಡ್ ರೌಂಡಲ್ಲಿ ಯಾವುದಾದ್ರೂ ಕಾಲೇಜ್ ಆದರೆ, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಆಗಿಲ್ಲ, ಥರ್ಡ್ ರೌಂಡಲ್ಲಿ ಆದರೆ ನೀವು ಕಂಪಲ್ಸರಿ ತಗೊಳ್ಬೇಕು. ಇನ್ ಕೇಸ್ ಅಲ್ಲಿ ನಿಮಗೆ ಕಾಮಿಡಿಕೆಯಲ್ಲಿ ಸೆಕೆಂಡ್ ರೌಂಡಲ್ಲಿ ಒಳ್ಳೆ ಕಾಲೇಜ್ ಆಯಿತು, ನೀವು ಅಲ್ಲಿ ಸೇರ್ಕೊಳ್ಬೇಕು ಅಂತಿದ್ರೆ ಆಗೋದಿಲ್ಲ. ಯಾಕೆ ಹೇಳಿ, ಇಲ್ಲಿ KCET ನೀವು ಥರ್ಡ್ ರೌಂಡಿಗೆ ಹೋಗಿರ್ತೀರಾ, ಇಲ್ಲಿ ಆಲ್ರೆಡಿ ನಿಮ್ಮ ಆಪ್ಷನ್ ಎಂಟು ಸರಿ ಇರೋದಿಲ್ಲ. ನೀವೇನು ಮಾಡಿರ್ತೀರಾ, ಒಂದಿಷ್ಟು ಕಾಲೇಜನ್ನು ಹಾಕಿರ್ತೀರ, ಫಸ್ಟ್ ರೌಂಡಲ್ಲಿ ಸಿಗೋದಿಲ್ಲ, ಸೆಕೆಂಡ್ ರೌಂಡಲ್ಲಿ ಸಿಗೋದಿಲ್ಲ, ಬೈ ಡಿಫಾಲ್ಟ್ ಥರ್ಡ್ ರೌಂಡಿಗೆ ಹೋಗಿರ್ತೀರ. ಥರ್ಡ್ ರೌಂಡಲ್ಲಿ ಸಿಕ್ತು ಅಂತ ಅಂದ್ಕೊಳ್ಳಿ, ಕಂಪಲ್ಸರಿ KCET ಥ್ರೂನೇ ತಗೊಳ್ಬೇಕು. ಈ ಒಂದು ನಿಮ್ಗೆ ಅಲ್ಲಿ ಕಾಮಿಡಿಕೆಯಲ್ಲಿ ಸೆಕೆಂಡ್ ರೌಂಡಲ್ಲಿ ಒಳ್ಳೆ ಕಾಲೇಜ್ ಆಗಿದ್ದರೂ ಕೂಡ ನಿಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ತುಂಬ ಕೇರ್ಫುಲ್ ಆಗಿ ಆಪ್ಷನ್ ಎಂಟ್ರಿ ಮಾಡಿ. ಯಾರ್ಯಾರು KCET ಮತ್ತು ಕಾಮಿಡಿಕೆ ಎರಡೂ ಮಾಡ್ತಾ ಇದ್ದೀರಾ ಅವ್ರಿಗೆ ಹೇಳ್ತಾ ಇರೋದು, ಆಯಿತಾ. ಮತ್ತು ಯಾರು ಕೂಡ ಮ್ಯಾನೇಜ್ಮೆಂಟ್ ಕೊಟ್ಟದ ಬಗ್ಗೆ ಹೆಚ್ಚು ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ. ಸೀಟ್ಸ್ ಇನ್ಕ್ರೀಸ್ ಆಗಿದೆ, ಜಸ್ಟ್ ವೆಯ್ಟ್ ಮಾಡಿ. ಇದು ಲಾಸ್ಟ್ ರೌಂಡ್. ನಾನು ಇದನ್ನು ಯಾಕೆ ತೋರಿಸ್ತಾ ಇದ್ದೇನೆ ಕೇಳಿದರೆ, ಲಾಸ್ಟ್ ರೌಂಡ್ ಆದಮೇಲೆ ಉಳಿದಂಥ ಸೀಟ್ಗಳು ಇದನ್ನು ಏನು ಮಾಡ್ತಾರೆ ಇವರು, ಒಂದು ಮ್ಯಾನೇಜ್ಮೆಂಟಾಗಿ ಕನ್ವರ್ಟ್ ಮಾಡ್ಬೋದು, ಅಥವಾ KEಗೆ ಕೊಡ್ಬೋದಲ್ಲ, KCET ಕೊಡ್ತಾರೆ ಅಲ್ವಾ, ಸರೆಂಡರ್ ಮಾಡ್ತಾರೆ. ಆವಾಗ KCET ಥ್ರೂ ಅಡ್ಮಿಷನ್ ಆಗುತ್ತಲ್ಲ. ಎಲ್ಲ ಕಾಲೇಜವರು ಇವಾಗಲೇ ಇದು ಮಾಡಿಕೊಂಡು, ನಮ್ಮದು 10,000 ಒಳಗಡೆ ಕಟ್ ಆಫ್ ನಿಂತ್ಕೊಂಡಿದೆ, 20,000 ಒಳಗಡೆ ಕಟ್ ಆಫ್ ನಿಂತ್ಕೊಂಡಿದೆ, ಮ್ಯಾನೇಜ್ಮೆಂಟ್ ಸೀಟನ್ನು ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ದಯವಿಟ್ಟು ಡೋಂಟ್ ಗೋ ಫಾರ್ ಇಟ್. ವೆಯ್ಟ್ ಫಾರ್ ದ ರಿಸಲ್ಟಿಗೆ ವೆಯ್ಟ್ ಮಾಡಿ, ಫಸ್ಟ್ ರೌಂಡಿಗೆ ವೆಯ್ಟ್ ಮಾಡಿ. ನಿಮ್ಗೆ ಇಲ್ಲ, ನನ್ನ ರ್ಯಾಂಕ್ ತುಂಬ ಹೈ ಇದೆ ಸರ್, 2,50,000 ಇದೆ ನಾನು, ಅಥವಾ 2 lakh ಇದೆ, ನಾನು ಜನರಲ್ ಮೆರಿಟಿಗೆ ಬರ್ತೇನೆ, ನನಗೆ ಒಳ್ಳೆ ಕಾಲೇಜ್ ಸಿಗೋದಿಲ್ಲ, ಆವಾಗ ಬೇಕಾದರೆ ಬುಕ್ ಮಾಡ್ಕೊಳ್ಳಿ, ಅದು ನಿಮ್ಮ ಇದಕ್ಕೆ ಬಿಟ್ಟಿದ್ದು. ಬಟ್ ಜಾಸ್ತಿ ಹರಿಬರಿಯಲ್ಲಿ ನೀವು 1 lakh ಬಿಲೋ ಇದ್ದೀರಾ, 50,000, 60,000, 80,000 ಈ ಥರ ಇದ್ಕೊಂಡು ನೀವು ಸರ್ ನಾನು ಬುಕ್ ಮಾಡ್ತೇನೆ ಅಂದರೆ ಅದು ನನ್ನ ಪ್ರಕಾರ ಇದು. ಬಟ್ ಟಾಪ್ ಕಾಲೇಜ್ ಬೇಕು ಅಂದರೆ ಸಿಗೋದಿಲ್ಲ, ನಾನು ಅದನ್ನು ಹೇಳ್ತೇನೆ. ಒಂದು ಡೀಸೆಂಟ್ ಕಾಲೇಜ್ಗಳು ಸಿಗುತ್ತೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು, ಆಯಿತಾ. ಇದಿಷ್ಟು ಲಾಸ್ಟ್ ಇಯರು 2024 ಇದು ಆಫ್ಟರ್ ಕಾಮಿಡ್ಗೆ ಥರ್ಡ್ ರೌಂಡ್, ಆಲ್ ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಆದಮೇಲೆ ಉಳಿದಂಥ ಸೀಟ್ಸ್ಗಳು. ಎಷ್ಟೋ ಕಾಲೇಜಲ್ಲಿ ತುಂಬ ಸೀಟ್ಸ್ಗಳು ಉಳಿದಿದೆ, ದಟ್ ಟು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ECನೂ ಉಳಿದಿದೆ, ಆಯಿತಾ. ಸೊ ಅದಕ್ಕೋಸ್ಕರ ನಾನು ಹೇಳೋದು, ಸ್ವಲ್ಪ ವೆಯ್ಟ್ ಮಾಡಿ. ಯಾರ್ಯಾರು ಕಾಲ್ ಮಾಡ್ತಾ ಇರ್ತಾರೆ, ಡೈಲಿ ಕಾಲ್ ಮಾಡ್ತಾ ಇರ್ತಾರೆ, ಅದಾಗತ್ತೆ ಇದಾಗತ್ತೆ ಅಂತ ಇದು ಮಾಡಬೇಡಿ. ಈವನ್ ಕಾಮಿಡ್ಗೆಗೂ ನಾನು ಹೇಳ್ತಾ ಇರೋದು, KCETಗೂ ನಾನು ಹೇಳ್ತಾ ಇರೋದು. KCETಯಲ್ಲೂ ಈ ವರ್ಷ ಸೀಟ್ಸ್ ಇನ್ಕ್ರೀಸ್ ಆಗುತ್ತೆ, 100% ಇನ್ಕ್ರೀಸ್ ಆಗುತ್ತೆ. ಮಿನಿಮಮ್ ನನ್ನ ಪ್ರಕಾರ 5,000 ಸೀಟ್ಸ್ಗಳು ಇನ್ಕ್ರೀಸ್ ಆಗುತ್ತೆ, 4,000 ಪ್ಲಸ್ ಸೀಟ್ಸ್ಗಳು ಪಕ್ಕ ಇನ್ಕ್ರೀಸ್ ಆಗುತ್ತೆ, ಇನ್ಕ್ಲೂಡಿಂಗ್ ಆಲ್ ದ ಬ್ರಾಂಚಸ್. ವಿಲ್ ವೆಯ್ಟ್ ಫಾರ್ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ರಿಲೀಸ್ ಮಾಡಲಿಲ್ಲ, ರಿಲೀಸ್ ಮಾಡ್ಕೊಳ್ಳಿ, ಆಯಿತಾ. ರಿಲೀಸ್ ಮಾಡಿದ್ಮೇಲೆ ಇದು ಮಾಡೋಣ. ಅಲ್ಲಿವರೆಗೂ ಯಾವುದೇ ಡಿಸಿಷನ್ ತೊಗೊಳ್ಳಿಕ್ಕೆ ಹೋಗಬೇಡಿ, ಆಯಿತಾ. ತುಂಬ ಹೈ ಇದೆ, ನನಗೆ ಒಳ್ಳೆ ಕಾಲೇಜ್ ಬೇಕಾದರೆ ಹೋಗಿ ಅಷ್ಟೇ, ಓಕೆ.
ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಸ್ಟೂಡೆಂಟ್ಸ್. ಯಾರಿಗಾದರೂ ನಮ್ಮ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ 1-to-1 ಪರ್ಸನಲ್ ಕೌನ್ಸಿಲಿಂಗ್. ಸುಮ್ಮನೆ ನಾನು 29 ರೂಪಾಯಿ ಕೊಡ್ತೇನೆ, 50 ರೂಪಾಯಿಗೆ ನಾನು ನಿಮಗೆ ಕೌನ್ಸಿಲಿಂಗ್ ಕೊಡ್ತೇನೆ, ಅದೆಲ್ಲ ನಾನು ಮಾಡೋದಿಲ್ಲ. ನಾನು ಮಾಡಿದರೆ ಆನೆಸ್ಟಾಗಿ ಮಾಡ್ತೇನೆ. ನಿಮಗೆ ನನ್ನ ರಿವ್ಯೂಸ್ ಬೇಕಂದರೆ, ನನ್ನ ಕೌನ್ಸಿಲಿಂಗ್ನ ರಿವ್ಯೂಸ್ ಬೇಕಂದರೆ ಒಂದು ಲಿಂಕನ್ನು ಹಾಕ್ತೇನೆ. ಲಾಸ್ಟ್ ಇಯರ್ ನಾನು ನಿಯರ್ಲಿ 1000 ಸ್ಟೂಡೆಂಟ್ಸ್ಗಳಿಗೂ ಕೊಟ್ಟಿದ್ದೇನೆ. ಅದರಲ್ಲಿ ಕೆಲವೊಂದಿಷ್ಟು ರಿವ್ಯೂಸ್ಗಳನ್ನು ನಾನು ಇಲ್ಲಿ ಲಿಂಕನ್ನು ಹಾಕ್ತೇನೆ, ಸ್ಕ್ರೀನ್ಶಾಟ್ ಇದು ಬೇಕಾದರೆ ನೋಡ್ಬೋದು. ನಮ್ಮ ರಿವ್ಯೂಸನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ನನಗೆ 50 ರೂಪೀಸ್ 100 ರೂಪೀಸ್ ಕೊಟ್ಟು ನಿಮ್ಗೆ ಇದು ಮಾಡೋದಿಲ್ಲ. ನಾನು ಕೊಡೋದು ಕಂಪ್ಲೀಟ್ಲಿ 1-to-1 ಪರ್ಸನಲ್ ಕೌನ್ಸಿಲಿಂಗ್. ಜಾಯ್ನ್ ಆಗಬೇಕು ಅಂತಿದ್ರೆ ಜಾಯ್ನ್ ಆಗಿ, ಒಳ್ಳೆ ಕೌನ್ಸಿಲಿಂಗ್ ಸಿಗುತ್ತೆ. ಮತ್ತು ಅಟ್ ದ ಎಂಡ್ ಆಫ್ ದ ಡೇ ಮತ್ತೆ ರಿಗ್ರೆಟ್ ಫೀಲ್ ಆಗಬೇಡಿ. ಯೂಟ್ಯೂಬಲ್ಲಿ ಸಿಗ್ತಿತ್ತು, ಅಲ್ಲಿ 30 ರೂಪಾಯಿ ತಗೊಳ್ತಾರೆ, 50 ರೂಪಾಯಿ ತಗೊಳ್ತಾರೆ. ಅದರಲ್ಲಿ ಏನು ಸಿಗುತ್ತೆ ನೀವೇ ಥಿಂಕ್ ಮಾಡಿ. 50 ರೂಪಾಯಿಗೆ ಒಂದು ಚಾಕ್ಲೇಟ್ ಸಿಗೋದಿಲ್ಲ. ಅದರಲ್ಲಿ ಇವ್ರು ಏನು ಕೊಡ್ತಾರೆ ನಿಮಗೆ? ಅದು ನಿಮ್ಮ ಇಂಜಿನಿಯರಿಂಗ್, ನಿಮ್ಮ ಲೈಫನ್ನು ಡಿಸೈಡ್ ಮಾಡೋದಕ್ಕೆ ನೀವು ಯಾವುದ್ಯಾವುದೋ ಸುಮ್ಮನೆ ಇದು ಮಾಡ್ತೀರಾ? ಸ್ವಲ್ಪ ಯೋಚನೆ ಮಾಡಿ ಜಾಯ್ನ್ ಆಗೋದಿದ್ರೆ ಜಾಯ್ನ್ ಆಗಿ. ಈ ನಂಬರ್ಗೆ ಮೆಸೇಜ್ ಹಾಕಿ 6362324224. ಓಕೆ, 6362324224. ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಇನ್ನೇನಾದರೂ ಡೌಟ್ಸ್ಗಳಿದ್ರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.